ಎಲ್ರಿಗೂ ನಮಸ್ಕಾರ. ದಿನಾಂಕ 9/1/2024 ಮಂಗಳವಾರ. ನಾನಿವತ್ತು ತುಮಕೂರು ನಗರದ APMC ಪ್ರಾಂಗಣದಲ್ಲಿ ನಡೆಯುವ ಕುರಿಮೇಕೆ ಸಂತೆ ಹತ್ರ ಬಂದಿದ್ದೀನಿ. ಇಲ್ಲಿ ಪ್ರತಿ ಮಂಗಳವಾರ ಕುರಿಮೇಕೆ ಸಂತೆ ನಡೆಯುತ್ತೆ. ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ, ಮಧ್ಯಾಹ್ನವರೆಗೂ ಕೂಡ ನಡೆಯುತ್ತೆ. ತುಂಬ ಐತಿಹಾಸಿಕ ಸಂತೆ, ತುಮಕೂರು ಮರಿ ಸಂತೆ. ಇಲ್ಲಿ ಅನೇಕ ಉತ್ತಮ ತಳಿಗಳು ಬರ್ತವೆ. ಕುರಿಯಾಗಿರ್ಬೋದು, ಆಡಾಗಿರ್ಬೋದು. ಕೆಲವು ಸಲ ಆಡು ಜಾಸ್ತಿ ಬರ್ತವೆ, ಕೆಲವು ಸಲ ಕುರಿಗಳು ಜಾಸ್ತಿ ಬರ್ತವೆ. ಸ್ನೇಹಿತರೆ, ಸಂತೆ ಅನ್ನೋದೇ ಒಂದು ಕೂಡು ಕುಟುಂಬ ಇದ್ದ ಹಾಗೆ. ಅಲ್ಲಿ ಎಲ್ಲ ವರ್ಗದ ಜನರು ಸೇರ್ತಾರೆ. ಅಲ್ಲಿ ಅನೇಕ ವಿಷಯಗಳು ಅಲ್ಲಿ ಅನಾವರಣ ಆಗುತ್ತೆ. ಅನೇಕ ಜ್ಞಾನದ ಶಿಸ್ತುಗಳು ಕೂಡ ಅಲ್ಲಿ ಅನಾವರಣ ಆಗುತ್ತೆ. ಈ ಜ್ಞಾನವನ್ನು ಪಡಿಬೇಕು ಅಂದರೆ ನಾವು ಸಂತೆಯ ಭಾಗ ಆಗಬೇಕು. ಸಂತೆಯ ಭಾಗ ಅಂದರೆ ಸಂತೆಯ ಜನರ ಜೊತೆ ನಾವು ಅನುಸಂಧಾನ ಮಾಡಬೇಕು. ಅಂದರೆ ಸಂತೆಯ ಜನರ ಜೊತೆ ನಾವು ಮುಕ್ತ ಮನಸ್ಸಿನಿಂದ, ಹೃದಯ ವೈಶಾಲ್ಯತೆಯಿಂದ ನಾವು ಮಾತನಾಡಬೇಕು. ಆಗ ಅವರಲ್ಲಿರುವ ಜ್ಞಾನ ನಮಗೆ ಸಿಗುತ್ತೆ. ಇದು ನೆಲಮೂಲದ ಜ್ಞಾನ, ಇದು ಪುಸ್ತಕದಲ್ಲಿ ಸಿಗಲ್ಲ. ಇದು ಅನುಭವಗಳ ಜ್ಞಾನ. ಹಾಗಾಗಿ ಇಲ್ಲಿ ಒಬ್ಬೊಬ್ಬರು ಒಂದೊಂದು ಜ್ಞಾನವನ್ನು ಪಡ್ಕೊಂಡಿರ್ತಾರೆ. ಕೆಲವರು ಓದಿರ್ತಾರೆ, ಕೆಲವರು ಓದಿರೋದಿಲ್ಲ. ಆದರೆ ಅವರ ಅನುಭವಗಳನ್ನು ಕೇಳಿದಾಗ ನಾವೇ ಒಂಥರ ಬೆಚ್ಚ ಬೀಳ್ತೀವಿ. ಆ ರೀತಿಯ ಅನುಭವಗಳನ್ನು, ಲೋಕದ ಗ್ರಹಿಕೆಯನ್ನು ಎಷ್ಟು ಬೇಗ ಅರ್ಥ ಮಾಡ್ಕೊಂಡಿರ್ತಾರೆ ಮತ್ತು ವ್ಯಾಪಾರವನ್ನು ಹೇಗೆ ಅವರು ವಿಶ್ಲೇಷಣೆ ಮಾಡ್ತಾರೆ ಅನ್ನೋದನ್ನು ನೀವು ಸಂತೆಗೆ ಬಂದೇ ನೋಡಬೇಕು. ನೀವು ಬರಬೇಕು, ಸಂತೆಯ ಜನರ ಜೊತೆ ಭಾಗ ಆಗಬೇಕು. ಅದು ಯಾವುದೇ ಸಂತೆ ಆಗಿರಲಿ, ಕುರಿಮೇಕೆ ಸಂತೆ ಆಗಿರಲಿ, ದನಗಳ ಸಂತೆ ಆಗಿರಲಿ, ವಾರದ ಸಂತೆ ಆಗಿರಲಿ, ಅದು ಯಾವುದೇ ಸಂತೆ ಆಗಿರಲಿ, ಆ ಸಂತೆಯ ಭಾಗ ಆದಾಗ, ಸಂತೆಯ ಜನರ ಜೊತೆ ನೀವು ಬೆರೆತಾಗ ನಿಮಗೆ ಒಂದು ಹೊಸ ಜ್ಞಾನದ ಚಕ್ಷು ನಿಮಗೆ ಸಿಗುತ್ತೆ. ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರೂ ಸಹ ಜ್ಞಾನವಂತರೇ. ವ್ಯಾಪಾರ ಮಾಡುತ್ತಲೇ ವ್ಯಾಪಾರ ಮತ್ತು ಲಾಭ ನಷ್ಟವನ್ನು ನೋಡುತ್ತಲೇ, ಲಾಭ ನಷ್ಟದ ಜೊತೆ ಸುಖ ದುಃಖಗಳನ್ನು ನೋಡುತ್ತಲೇ ಅದನ್ನು ಮೀರಿ ಬಂದಿರ್ತಾರೆ. ವೈರುಧ್ಯಗಳ ಆಚೆ ಚಿಂತನೆ ಮಾಡ್ತಾರೆ. ಹಾಗಾಗಿ ನಾವು ವೈರುಧ್ಯಗಳ ಆಚೆ ಚಿಂತನೆ ಮಾಡಿದಾಗ ಒಂದು ಹೊಸ ಜ್ಞಾನ ಉತ್ಪತ್ತಿಯಾಗುತ್ತೆ. ಬನ್ನಿ ಸಂತೆ ಒಳಗೋಣ. ಸಂತೆಯ ಕಾರಿಗೆ ಚಟುವಟಿಕೆಯನ್ನು ಕ್ಯಾಮ್ರಾದಲ್ಲಿ ದಾಖಲೀಕರಣ ಮಾಡೋಣ. ಯೂಟ್ಯೂಬ್ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಸಂತೆಯ ನಿರ್ಮಾಣವನ್ನು, ಅಂದರೆ ಸಂತೆಯ ಇತಿಹಾಸವನ್ನು ನಿರ್ಮಾಣ ಮಾಡುವಂತಹ ಒಂದು ಕೆಲಸವನ್ನು ಯೂಟ್ಯೂಬ್ ಕೊಟ್ಟಿದೆ. ಅದಕ್ಕಾಗಿ ನಾನು ಯೂಟ್ಯೂಬಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾವಿಲ್ಲ ನಮ್ಮ ತಾವ 15 ಕಮ್ಮಿ ಇಲ್ಲ. ಹೋಗಿ ಮರ್ಯಾವು ಯಾವಿಲ್ಲ ಹೋಗಿರುತ್ತೆ. ರಮಯ್ಯರೇ, ನಮಸ್ಕಾರ ಸರ್. ನಮಸ್ಕಾರ. ಯಾವಾಗ ಬಂದ್ರಿ? ಬೆಳಗ್ಗೆ ಬಂದ್ರಾ? ಎಲ್ಲ ನಿಮ್ಮ ಟೀಮ್ ಬಂದೈತಾ? ಹೌದಾ? ಏನು ಬೆಲೆ ಕಟ್ಟಿದ್ರಿ ಸಲ? ನೀವು ಎಲ್ಲ 6.5 ಕಟ್ಬಿಟ್ಟು. 6.5ನಾ? ಎಲ್ಲ ಕಮ್ಮಿ ಮಾಡಿದ್ವಿ. ಎಲ್ಲ ವಾತ್ ಮರಿನಾ? ಎಲ್ಲ ವಾತ್ ಮರಿ. ಏನು ಗುಬ್ಬಿ ವ್ಯಾಪಾರ ಆಗಲಿಲ್ಲ ಅಂದ್ರು? ಏನಿಲ್ಲ. ಹೌದಾ? ನೀವು ಹೋಗಿದ್ರಿ? ನೀವು ಗುಬ್ಬಿಗೆ ಹೋಗಿದ್ರಾ? ಬರಲಿಲ್ಲ, ಕಾದು ಆಮೇಲೆ ಗೋವಿಂದರಾಜ್ ಹೇಳಿದ್ರು ವ್ಯಾಪಾರ ಆಗಲಿಲ್ಲ ಅಂತಂದ್ರು. ಇದು 6.5ನಾ? ಇದು 6.5. ಇವು 8. 8 16. ಇದು 6.5ನಾ? ಆಯ್ತು. 6.5 ಇಂದ 8.5. 6.5 ಇಂದ 8.5 ಹಂಗೆ ಬರಬೇಕು. ಆಯ್ತು. SSLC ತಕ ಓದ್ಬೇಕು. SSLC ಕೆಳಗೆ ಇಳಿಸ್ಕೊಂಬಾರ್ದು. ರಮಯ್ಯರೇ, ನಿಮ್ಮ ಪ್ರಕಾರ ಸಂತೆ ಅಂದ್ರೆ ಏನು? ನಮ್ಮ ಪ್ರಕಾರನ ಸಂತೆ ಅಂದ್ರೆ ನಮ್ಗೊಂಥರ ಹಬ್ಬದ ಖುಷಿ ಇದ್ದಂಗೆ. ಸಂತೆ ಅಂದ್ರೆ ಒಂದು ಹಬ್ಬ ಇದ್ದಂಗೆ ನಮ್ಗೆ. ಯಾವಾಗ ವಾರಗಟ್ಲೆ ಬಂದಾತು
ಹಾಂ ಸಂತೆಗೆ ಹೋಗಿ ನಾವೇನಾದ್ರು ಮಕ್ಕಳು ಮರಿಗೆ ತಿಂಡಿ ಪಾರ್ಥ ಹಾಂ ಹಾಂ ಬುಕ್ಕು ಎಕ್ಸರ್ಸೈಜು ಹಾಂ ಹಾಂ ಇವೆಲ್ಲ ನಾವು ನೋಡ್ಕೊಂಬರಕ್ಕೆ ಹೋಗ್ಬೇಕು. ಅಂದರೆ ಪ್ರತಿಯೊಂದು ಸಂತೆ ಕೂಡ ಒಂದು ಹಬ್ಬ ಇದ್ದಂಗೆ. ಪ್ರತಿ ಒಂದು ಸಂತೆನೂ ನಮ್ಗೊಂದು ಹಬ್ಬದ ಥರ. ನಮ್ಗೊಂದು ಹಬ್ಬದ ಥರ ಸಂತೆ ಬಂತು ಅಂದ್ರೆ ನಮ್ಗೊಂದು ಹಬ್ಬದ ಕಳೆಯ ಇದ್ದಂಗೆ. ಯಾಕೆಂದ್ರೆ ಕೊಟ್ಟಿದ್ದೀನಿ. ಈಗ ಹಬ್ಬದಲ್ಲಿ ತುಂಬಾ ಸಡಗರ ಸಂತೋಷ ಇರುತ್ತೆ ಅಲ್ವಾ, ಹೊಸ ಬಟ್ಟೆ ಹಾಕೊಂಡೆಲ್ಲ ಓಡ್ಬೇಕು ಅಂತ ಅಲ್ವಾ, ಹಂಗೆ ಈ ಸಂತೆ ಕೂಡ ಒಂದು ಹೊಸ ಬಟ್ಟೆ ಹಾಕೊಂಡೆ ಒಂದು ಹಬ್ಬ ಇದ್ದಂಗೆ. ಸಂತೆ ಅಂದ್ರೆ ಒಂದು ಹೊಸ ಹಬ್ಬ ಇದ್ದಂಗೆ ನಮ್ಗೆ. ಯಾವ್ಯಾವ ಸಂತೆಗೆ ಹೋಗ್ತೀರಾ? ನಾವು ಇದು ಗುಬ್ಬಿ, ನೆಲಮಂಗಲ, ಕ್ಯಾಚಂದ್ರ, ರಾಂಪುರ, ಅಕ್ಕಿರಾಂಪುರ, ಆಮೇಲೆ ಕುಣಗಲ್ಲು, ಆಮೇಲೆ ಯಾವುದು ತಾವರೆಕೆರೆ ಅಂದ್ರೆ ಎಲ್ಲ ಬರ್ತೀವಿ. ಎಲ್ಲ ಕಡೆನೂ ಹೋಗ್ತೀರಾ? ಇಲ್ಲಿ ಎಲ್ಲರೂ ಬರ್ತಾರೆ.